ಮುನ್ಸಿಪಲ್ ಪ್ರೆಸಿಡೆಂಟ್ ಜೋಗಿ ಹಯ್ಯು, ನಾನೇನ್ ಇವಾಗ ಇದ್ದೀನಿ ಆ ದೇವರ ಆಶೀರ್ವಾದದಿಂದ ಆಮೇಲೆ ನಮ್ಮ ತಂದೆಯವರು ಏನ್ ಹೇಳಿದ್ದಾರೆ ಆ ರೀತಿಯಲ್ಲಿ ನಾನು ಹೋಗ್ತಾ ಇದ್ದೀನಿ. ರಾಸ್ತೆ को चलो उससे मैच खड़को यूसु और जैसे ना साथी बदल ಅವರು ನನ್ನ ಲೀಡರ್ ಅಲ್ಲ, ಅವರು ನಮ್ ಲೀಡರ್ ಅಲ್ಲ, ನಮ್ಮ ತಂದೆಯವರು ಲೀಡರ್. ಅವರು ಅವ್ರ अब्बा के लीडर जयचंद्र साहब, हमारे नवे हमारे अब्बा के लीडर जयचंद्र साहब आप ही। अब एक बात मैं कहना चाहता हूँ म्युनिसिपल प्रेसिडेंट के नाते कि अब हेमावती पानी, जयचंद्र साहब नहीं आते सर आपको, तो हेमावती का पानी हमने होता था, कभी पानी पीते थे क्या? इससे पहले 1 महीने में एक बार पानी छोड़ते थे, हमें भी देखिए छोटे होते 1 महीने में एक बार पानी छोड़ते थे। जयचंद्र साहब आने से हेमावती का पानी आया। अब देखो रिसेंटली परसों पानी तालाब में पानी खाली हो गया था और फोन आकर अब तालाब में ऑलरेडी हेमावती का पानी आ 4 दिन पानी 8 दिन के बाद हम हेमावती पानी पीते। हेमावती पानी अगर हमारे टाउन को तालाब को नहीं आता तो हमारी हालत तुम्हारी हालत क्या होती थी जो तुम्हें अंदाजा लगा। हेमावती पानी आने से हमारा सरा का डेवलपमेंट सरा कहते फैक्ट्रियां आ रही, हर चीज पानी की वजह से थोड़ा अपराधी जैसे कॉलेज मौलाना आजाद रिसेंटली 60% तक सीमित था, 6 to 60% तक किसी और पक्ष देखकर मिनिस्टर साहब को ऑर्डर कर मिनिस्टर साहब से बात कर और 60 अभ्यर्थ का ये स्कूल ये करी अब उससे एडमिशन स्टार्ट हो गई। अभी सामने बोला कि जयचंद्र साहब की ಪ್ರಾಜೆಕ್ಟ್ ಇನ್ನು ಮುಂದೆ ಇನ್ನು ತುಂಬಾ ಅವರ ಪ್ರಾಜೆಕ್ಟ್ ಇದೆ. ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ತಂದೆಯವ್ರು ಏನ್ ಹೇಳಿದ್ದಾರೆ, ನಮ್ಮ ತಂದೆಯವ್ರು ಹೇಳ್ತಾ ಇದ್ರು ಯಾರು ಏನು ತಗೊಂಡು ಹೋಗಲ್ಲ ಅಂತ, ಯಾರು ಏನು ಹೋಗುವಾಗ ಯಾರು ತಗೊಂಡು ಹೋಗಲ್ಲ ಅಂತ, ಆದಷ್ಟು ಬಡವ್ರಿಗೆ ಹೆಲ್ಪ್ ಮಾಡಿ ಅಂತ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಹೆಲ್ಪ್ ಮಾಡಕ್ಕೆ ಇನ್ನು ಮಾಡ್ತೀವಿ, ನಾವು ಹೊಸದಿರೋ ತನಕ ನಾವು 3 ಜನ ಮಾಡ್ತೀವಿ. ಅದಕ್ಕೆ ಮಾರ್ಗದರ್ಶನ ನಮ್ಮ ಜಯಚಂದ್ರ ಸಾಹೇಬರು, ನಮ್ಮ ನಾಯಕರಿಗಿಂತ ಹೆಚ್ಚಾಗಿ ನಮ್ಮ ತಂದೆಯವ್ರ ನಾಯಕರು ಅಂತ ಹೇಳ್ತಾ ನನ್ನ ಮಾತು. ವೇದಿಕೆ ಮೇಲೆ ಆಸೀನವಾಗಿರುವಂತ ಕರ್ನಾಟಕದ ದೆಹಲಿಯ ವಿಶೇಷ ಪ್ರತಿನಿಧಿಗಳು, ಜನಪ್ರಿಯ ಶಾಸಕರಾದಂತ ಸನ್ಮಾನ್ಯ ಟಿ.ಬಿ. ಜಯಚಂದ್ರ ಸಾಹೇಬ್ರೆ, ಮತ್ತೆ ನಮ್ಮ ನಗರಸಭೆಯ ಪ್ರಥಮ ಪ್ರಜೆ, ನನ್ನ ಆತ್ಮೀಯರು, ನನ್ನ ಒಡನಡಿಯಾದಂತ ಜೀಶನ್ ಮೊಹಮ್ಮದ್ ಅವರೇ, ಮತ್ತೆ ನಮ್ಮ ನಗರಸಭಾ ಸದಸ್ಯರಾದಂತ ರಫಿ ಅವರೇ, ಮಜಾರ್ ಅವರೇ, ಬುರಾನ್ ಅವರೇ, ಫರ್ಮಾನ್ ಅವರೇ, ಮತ್ತೆ ವೇದಿಕೆ ಮೇಲೆ ತುಂಬಾ ಜನ ಇದ್ದೀರಾ. ಎಲ್ಲರ ಹೆಸರು ಹೇಳಿ ನಾನು ಅನ್ಯತಾ ಭಾವಿಸಬಾರ್ದು, ಹಾಗಾಗಿ ದಯವಿಟ್ಟು ಕ್ಷಮೆ ಇರ್ಲಿ. ಜಾಸ್ತಿ ಜನ ಹೆಸರು ಇರೋದ್ರಿಂದ ಹೇಳಕ್ ಹೋಗಲ್ಲ. ಎಲ್ಲರಿಗೂ ಹೊಂದಿಸ್ತಾ, ಮೊದಲನೇದಾಗಿ ಇವತ್ತು ನನಗೆ ತುಂಬಾ ಖುಷಿ ತಂದಂತ ದಿನ. ಯಾಕೆ ಅಂದ್ರೆ ತಂದೆಯ ಹಾದಿಯನ್ನೇ ಮಕ್ಕಳು ಹೋಗ್ತಾ ಇರೋದು ತುಂಬಾ ಖುಷಿ ಆಗುತ್ತೆ. ಯಾರು ಸಾಹೇಬ್ರು 2004ರಲ್ಲಿ ಜಯಚಂದ್ರ ಸಾಹೇಬ್ರನ್ನ ಶಿರಾಗ್ ಕರ್ಕೊಂಡ್ಬಂದು ಇಲ್ಲಿವರೆಗೂ ಜೊತೆಗಿದ್ರು. ಅವರು ಜಯಚಂದ್ರ ಸಾಹೇಬ್ರು ಯಾರು ಸಾಹೇಬ್ರನ್ನ ತಮ್ಮನ್ ತರ ನೋಡಿದ್ರು. ಅವರು ಜಯಚಂದ್ರ ಸಾಹೇಬ್ರು ಏನು ಗೆರೆ ಹಾಕಿದ್ದಾರೆ ಅದೇ ರೀತಿ ನಡ್ಕೊಂಡ್ ಬಂದಿದ್ದಾರೆ. ಈಗ ತಂದೆ ಹೋದ್ಮೇಲೂ ಅವ್ರು ನಮ್ ಜೊತೆ ಇದಾರೆ, ಹೋಗಿದ್ದಾರೆ ಅಂತ ನಾನು ಹೇಳಲ್ಲ. ಯಾರು ಸಾಹೇಬ್ರು ನಮ್ಮನ್ನೆಲ್ಲ ಜೊತೆ ಕೂಡಿಸ್ಕೊಂಡು ಈ ಸಾಹೇಬ್ರಿಗೋಸ್ಕರ ಕೆಲಸ ಮಾಡ್ಬೇಕು, ಈ ತರ ಮಾಡ್ಬೇಕು ಅಂತೇಳಿ ಅವರು ತುಂಬಾ ಉತ್ಸಾಹಿಯಾಗಿ ಓಡಾಡ್ತಾ ಇದ್ರು. ಇವಾಗ ನಮ್ ಜೊತೆ ಇಲ್ಲ, ಅವ್ರ ಮಕ್ಕಳು ಅದೇ ರೀತಿ ಮಾಡ್ತಾ ಇದ್ದಾರೆ. ದುಡ್ಡಿರೋರೆಲ್ಲ ಖರ್ಚು ಮಾಡಲ್ಲ, ದುಡ್ಡು ತುಂಬಾ ಜನದ ಹತ್ರ ಇರುತ್ತೆ, ಕೂಡ ಮನೋಭಾವನೆ ಇರಲ್ಲ. ಅವ್ರ ತಂದೆ ಆ 3 ಮಕ್ಕಳಿಗೆ ಒಳ್ಳೆ ಒಂದು ಸಂಸ್ಕಾರ ಹೇಳ್ಕೊಂಡು ಹೋಗಿದ್ದಾರೆ. ಇವಾಗ ಪ್ರತಿ 2ನೇ ವರ್ಷ 250 ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಅವರು ZBS ವತಿಯಿಂದ. ಅವ್ರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದ ಹೇಳ್ತೀನಿ. ಥೈರಾಯ್ಡ್ ಇದೆಯಾ? ದಪ್ಪ ಆಗ್ತಾ ಇದ್ದೀರಾ? ಥೈರಾಯ್ಡ್ ನ ಹೇಗ್ ರಿವರ್ಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ವಾ? ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡ್ ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ? ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್. ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಬಹುದು, ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ. ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಜೀನಿ ಸ್ಲಿಮ್ ಹೆಲ್ಪ್ ಆಗುತ್ತೆ. ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್. ಸೊ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವೇ ಭಾಗ್ಯ.